ಒಂದು ಸಾಂಗ್ ಇದೆ ನಿನ್ನಾಣೆ ನಿನ್ನಾಣೆ ಗೆದ್ದಿದೆ ಆ ಟೈಮಲ್ಲಿ. ಮತ್ತೆ ಇವರು ಅನುಷಾ ಅವರು ಹೇಳಿದ್ರು ಎಸ್ ನಾವಿಬ್ರು ಮಾಡಿದ್ದು ಬಟ್ ಪ್ಲೇ ಆಗಿಲ್ಲ, ಹೊರಗಡೆ ಆಗಿಲ್ಲ. ನಾನು ಗಮನಿಸಿದ್ದೀನಿ, ಬಟ್ ಕೆಲವರು ಗಮನಿಸಿದ್ರೆ ಇರೋ ಗೊತ್ತಿಲ್ಲ. ಬಿಗ್ ಬಾಸ್ ಅಲ್ಲಿ ಎಲ್ಲಾರು ಸಾಂಗು ಹಾಕ್ತಾ ಇದ್ರು ಆಲ್ಮೋಸ್ಟ್. ಮಾರ್ನಿಂಗ್ ಟೈಮಲ್ಲಿ ಉಪೇಂದ್ರ ಸರ್ ಸಾಂಗು ಹಾಕಿದ್ರು, ಯಶ್ ಸರ್ ಸಾಂಗ್, ಎಲ್ಲ ಸಾಂಗು ಆಲ್ಮೋಸ್ಟ್ ಎಲ್ಲ ಸಾಂಗ್ ನಾನು ಗಮನಿಸ್ತೇನೆ. ಬಟ್ ಡಿ ಬಾಸ್ ಸಾಂಗ್ ನ ಹಾಕಿಲ್ಲ, ಅದನ್ನ ನಾನು ಗಮನಿಸಿದ್ದೀನಿ. ಒಟ್ಟಲ್ಲಿ ಬೇರೆ ನನಗೆ ಗೊತ್ತಿದ್ದಂಗೆ ಹಾಕಿದ್ರೋ ಇಲ್ಲೋ ಗೊತ್ತಿಲ್ಲ. ಬಟ್ ನೀವೇನಾದ್ರು ರಜತ್ ಎಲ್ಲ ಡ್ಯಾನ್ಸ್ ಮಾಡಿದ್ರಲ್ಲ ಕೆಂಚಲ ಮಂಚಲ ಮಾಡಿದ್ರೆ ಅವರೇ ಹೇಳ್ಕೊಂಡು ಹೇಳಿರೋದು ಅದು. ಆಮೇಲೆ ಐ ಥಿಂಕ್ ಅದು ಅಂದ್ರೆ ಕಂಟೆಸ್ಟೆಂಟ್ಸ್ ಬರಲ್ಲ ಸರ್ ಅಲ್ಲಿ. ಅಲ್ಲಿ ಮಾಡೋದು ಪ್ರೋಗ್ರಾಮಿಂಗ್ ಸೀಸನ್ ಫಸ್ಟ್ ಇಂದಾನು ಇದೆ. ನೀವ್ ಹೇಳಿದ ಮಾತು ನಾನು ಆಡಿಯೋ ರೈಟ್ಸ್ ಅಂತ ಒಂದು ಬರುತ್ತಲ್ಲ, ಕಾಪಿ ರೈಟ್ಸ್ ಬರುತ್ತೆ. ಆಮೇಲೆ ಟೀಮ್ ಡಿಸೈಡ್ ಮಾಡೋದು, ಡೈರೆಕ್ಟರ್ ಅಲ್ಲಿ ಏನ್ ಟೀಮ್ ಅಂದ್ರೆ ವರ್ಕ್ ಮಾಡ್ತಾರಲ್ಲ ಅವ್ರು ಮಾಡೋದು ಸರ್. ಅದು ಕಂಟೆಸ್ಟೆಂಟ್ಸ್ ಯಾರು ಇಲ್ಲ. ನಾವು ಗಮನಿಸಿದ ಮಟ್ಟಿಗೆ ಅವರು ಡಿ ಬಾಸ್ ಸಾಂಗ್ ಯಾವ್ದು ಹಾಕಿಲ್ಲ. ಆಮೇಲೆ ಒಂದ್ಸಲ ರಜತ್ ಅವ್ರು ಹೇಳ್ಕೊಂಡು ಅದಾದ್ಮೇಲೆ ಬಿಟ್ಟು ನಂದು ಒಂದು ಸಾಂಗ್ ಇದೆ ನಿನ್ನಾಣೆ ನಿನ್ನಾಣೆ ಗೆದ್ದಿದೆ ಆ ಟೈಮಲ್ಲಿ. ಮತ್ತೆ ಇವರು ಅನುಷಾ ಅವರು ಹೇಳಿದ್ರು ಎಸ್ ನಾವಿಬ್ರು ಮಾಡಿದ್ದು ಬಟ್ ಪ್ಲೇ ಆಗಿಲ್ಲ, ಹೊರಗಡೆ ಪ್ಲೇ ಆಗಿಲ್ಲ. ಐ ಥಿಂಕ್ ಅದೇ ಮೋಸ್ಟ್ಲಿ ಅದು 1.5 hours ಅಲ್ಲಿ ತೋರಿಸ್ತಾರೆ. ಒಂದು ಫುಲ್ 24 hours ಫುಟೇಜ್ 1.5 hours ತೋರಿಸ್ಬೇಕು. ಆ ಎಡಿಟಿಂಗ್ ಅಲ್ಲಿ ಮಿಸ್ ಆಗಿರುತ್ತೆ.